ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ಯಾಕ್ ಬ್ಲೌಸ್ ಡಿಸೈನ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ. ಈ ಬ್ಲೌಸ್ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಒಂದು ಸಿಂಪಲ್ ಡಿಸೈನ್ ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಅದು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಈ ಬಿಗ್ನರ್ಸ್ಗೆ ಈಸಿ ಆಗುವಂಗೆ ನಾನು ಈ ವಿಡಿಯೋನ ಮಾಡೀನಿ. ಸರಳವಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು. ನಮಗೆ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬರುತ್ತೆ, ಸ್ಟಿಚ್ ಮಾಡೋಕ್ಕೆ ಬರುತ್ತೆ, ಬಟ್ ಬ್ಯಾಕ್ ಡಿಸೈನ್ ಮಾಡೋಕ್ಕೆ ಬರೋಲ್ಲ ಅನ್ನೋವಂಥ ಫ್ರೆಂಡ್ಸ್ಗೆ ಇದು ಸರಳವಾದ ಡಿಸೈನ್. ಮತ್ತು ಇದೇ ರೀತಿ ಪ್ರತಿಯೊಂದು ಈಸಿ ಮೆಥಡಲ್ಲಿ ಮತ್ತು ನಿಮಗೆ ತಿಳಿಯೋಂಗೆ ಸರಳವಾಗಿ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಫ್ರೆಂಡ್ಸ. ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನಾನು ಮಾತಾಡುವಂಥ ವಾಯ್ಸ್ ಸ್ವಲ್ಪ ರಫ್ ಆಗ್ತಾಯಿದೆ, ಯಾಕಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ. ಅದಕ್ಕೋಸ್ಕರ ನಾ ಇಷ್ಟು ವಿಡಿಯೋಗಳಿಗೆ ನಾ ವಾಯ್ಸ್ ರೆಕಾರ್ಡಿಂಗ್ ಹಾಕಿಲ್ಲ. ಇದನ್ನು ಫಸ್ಟ್ ಹಾಕ್ತಾಯಿದ್ದೀನಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ರೀತಿ ಮಾಡ್ತೀರಾ ಅಂತ ನಂಬಿದ್ದೀನಿ. ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದ್ರಿಂದ ನಮಗೂ ಒಂದು ಹೆಲ್ಪ್, ಆಮೇಲೆ ನಮ್ಮ ದುಡ್ಡು ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕಲಿಬೇಕನ್ನೋಂಥ ಕುತೂಹಲ ಇರ್ತಕ್ಕಂಥ ಜನರಿಗೆ ಇದು ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ಗೆ 300-400 ಇದೆ. ನಾವು ಅದನ್ನು ಕಲಿತ್ರೆ ನಮ್ಮಷ್ಟಕ್ಕೆ ನಮ್ಮ ಬ್ಲೌಸ್ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಜನಗಳ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಮಗೆ ಉಳಿತಾಯ ಏನಾಗುತ್ತೆ, ಇನ್ನೊಂದು ಹೆಲ್ಪು ಆಗುತ್ತೆ. ನಾವು ಬೇರೆ ಕಡೆ ಹೋಗಿ ಕಸ್ಟಮರ್ಗಳ ಹತ್ರ ಹೋಗಿ ಬೇರೆ ಸ್ಟಿಚ್ ಮಾಡೋರ ಹತ್ರ ಹೋಗಿ ಹಾಕೋದು ನಮ್ದು ಟೈಮು ಉಳಿಯುತ್ತೆ. ಅದಕ್ಕೋಸ್ಕರ ಸರಳ ವಿಧಾನದಲ್ಲಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚ್ ಮಾಡೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ. ಬೇರೆ ಬೇರೆ ಡಿಸೈನ್ಗಳನ್ನು ನಾನು ಈಗಾಗಲೇ ವಿಡಿಯೋಗಳನ್ನು ಹಾಕಿದ್ದೀನಿ. ನಿಮಗೆ ಬೇರೆ ಡಿಸೈನ್ ಬೇಕಂದರೆ ನೋಡ್ಕೊಳ್ಳಿ. ಮತ್ತು ಆರಿ ವರ್ಕ್ ಡಿಸೈನು ವಿಡಿಯೋಗಳನ್ನು ಹಾಕೀನಿ ಫ್ರೆಂಡ್ಸ. ಇನ್ನೂ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನನ್ನ ಟೈಮ್ ಸಾಲ್ತಾ ಇಲ್ಲ. ನೋಡ್ತಾ ಇರ್ರಿ, ಹಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಕ್ಯಾನಸ್ದಿಂದ ನಾವು ನೆಕ್ ಡಿಸೈನ್ ತೆಗೆದ್ರೆ ನೀಟ್ನೆಸ್ ಬರುತ್ತೆ, ಬ್ಲೌಸ್ ನೀಟಾಗಿ ಕುಂದಿರುತ್ತೆ. ಇನ್ನೊಂದು ಡಿಸೈನ್ ಎಲ್ಲ ಒಂದು ಇದರ ಲುಕ್ ಕಾಣುತ್ತೆ, ಡಿಸೈನ್ ಕರೆಕ್ಟ್ ಸೇಪ್ ಬರುತ್ತೆ. ಅದಕ್ಕೋಸ್ಕರ ಕ್ಯಾನಸ್ ಹಾಕಬೇಕು. ಕ್ಯಾನಸ್ ಇಲ್ಲ ಅಂದ್ರೂ ಫ್ರಂಟ್ ಬ್ಲೌಸದು ಆಮೇಲೆ ಅಸ್ತರ 2 ಡಿಸೈನ್ ತೆಗೆದು ಅದಕ್ಕೆ ಹೊಳ್ಳಿಸಿದ್ರೂ ಕರೆಕ್ಟ್ ಆಗುತ್ತೆ. ಕ್ಯಾನಸ್ ಹಾಕಿದ್ರೆ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಡಿಸೈನ್ ಬರುತ್ತದೆ ಅಂತೇಳಿ ಕ್ಯಾನಸ್ ಹಾಕೋದು. ನಿಮಗೆ ಈ ಡಿಸೈನ್ ಇಷ್ಟವಾದರೆ ಒಂದು ಲೈಕ್ ಅಥವಾ ಶೇರ್, ಕಮೆಂಟ್ ನೋಡಿ ಯಾವ ರೀತಿ ಡಿಸೈನ್ ಆಯಿತು ಅಂತ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ
ಬೇರೆ ಬೇರೆ ಕಟಿಂಗ್, ಆಮೇಲೆ ಬೇರೆ ಬೇರೆ ವಿಧಾನದಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು, ಯಾವ ರೀತಿ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಕಟಿಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ. ಈಗ ಡಿಸೈನ್ ಮಾಡ್ತಾಯಿದ್ನ, ಇದು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ನಿ ಬ್ಲೌಸ್, ಅರ್ಜೆಂಟ್ ಇತ್ತು. ಆಮೇಲೆ ಕಸ್ಟಮರ್ ಬೇಗ ಬೇಕನ್ನೋ ಕಾಲಾಗ ನಾನು ವಿಡಿಯೋ ಮಾಡಿ ಹಾಕೋದಾಗಿಲ್ಲ, ಅದಕ್ಕೋಸ್ಕರ ನಾನು ಬ್ಯಾಕ್ ಡಿಸೈನ್ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟು ಬ್ಯಾಕ್ ಬೇರೆ ಬ್ಲೌಸ್ಗಳಿಂದ, ಬೇರೆ ಅಳತೆ ಬ್ಲೌಸ್ನಿಂದ ನಿಮಗೆ ನಾನು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಯಾವ ರೀತಿ ಡಿಸೈನ್ ಮಾಡೋದು ಸರಳವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ. ನೋಡಿ, ಇದು ಬ್ಯಾಕ್ ಲಟ್ಕನ್ ಯಾವ ರೀತಿ ಡಿಸೈನ್ ಮಾಡೀನಿ ನೋಡಿ, ಸರಳವಾಗಿ ಈಸಿ ಮೆಥಡಲ್ಲಿ ಮಾಡೀನಿ. ಯಾವ ರೀತಿ ಅಟ್ಯಾಚ್ ಮಾಡೋದು ನೋಡಿ. ನೋಡಿ ಡಿಸೈನ್ ಯಾವ ರೀತಿ ಆಯಿತು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.